ನಮಸ್ತೆ ಎಲ್ಲರಿಗೂ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿದಿನ ಒಂದೊಂದು ಟೈಮ್ ನಮ್ಮ ಮೊಬೈಲ್ ಆ್ಯಪಲ್ಲಿ ಆ್ಯಪ್ ಯೂಸ್ ಮಾಡ್ಬೇಕಾದ್ರೆ ಈ ಸೆಕ್ಷುವಲ್ ಅಡಲ್ಟ್ ಕಂಟೆಂಟ್ ಬರ್ತಾ ಇರುತ್ತೆ. ನಾವು ಈ ಥರ ಆ್ಯಡ್ನ ಯಾವ ಥರ ಅವಾಯ್ಡ್ ಮಾಡ್ತಾ ಹೋಗ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ ಥರ ಆ್ಯಡ್ಸ್ನ ನಾವು ಯಾವ ಥರ ಕಂಟ್ರೋಲ್ ಮಾಡ್ಬೋದು ನಮ್ಮ ಮೊಬೈಲ್ ಆ್ಯಪಲ್ಲಿ ಅಂತ ನೋಡ್ತಾ ಹೋಗೋಣ. ಮೊದಲು ಏನು ಮಾಡಬೇಕು, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಗೂಗಲ್ ಅಂತ ಒಂದು ಟೈಪ್ ಮಾಡಬೇಕಾಗತ್ತೆ. ಅಥವಾ ನೀವು ಸ್ಕ್ರಾಲ್ ಮಾಡ್ತಾ ಬಂದರೆ ಗೂಗಲ್ ಅಂತ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಗೂಗಲ್ ಅಂತ ಕಾಣಿಸ್ತಾ ಇದೆ, ಜಿಯಿಂದ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನನ್ನ ಖಾತೆದ ವಿವರಗಳು ಏನು ಅಂತ ತೋರಿಸ್ತಾ ಇದೆ. ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ತೋರಿಸ್ತಾ ಇದೆ. ಈ ಮ್ಯಾನೇಜ್ ಯುವರ್ ಅಕೌಂಟ್ ಅಂದರೆ ನಾವಿಲ್ಲಿ ಎಲ್ಲದನ್ನು ನಾವು ಮ್ಯಾನೇಜ್ ಮಾಡ್ಬೋದು. ನಮಗೆ ಯಾವ ಥರ ಆ್ಯಡ್ ಬರ್ತಾ ಇದೆ ಏನು ಎತ್ತ ಅಂತ. ಇಲ್ಲಿ ನೋಡಿ ಪರ್ಸ್ನಲ್ ಇನ್ಫೋ ಆದಮೇಲೆ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸ್ಕ್ರಾಲ್ ಅಂದರೆ ಡೌನಿಂಗ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಅಂತ ಇದೆ. ಇದೇನು ಮಾಡುತ್ತೆ ಅಂದರೆ ನಾವು ಏನೇನು ಮಾಡ್ತೀವಿ ಎಲ್ಲ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಇದನ್ನು ನಾವು ಆಫ್ ಮಾಡಬೇಕಾಗುತ್ತೆ. ಫಸ್ಟು ನೋಡಿ ಇಲ್ಲಿ ಇದೇನು ಹೇಳ್ತಾಯಿದೆ ಅಂದರೆ ಸೇವ್ಸ್ ಯುವರ್ ಆ್ಯಕ್ಟಿವಿಟಿ ಆನ್ ಗೂಗಲ್ ಸೈಟ್ಸ್ ಆ್ಯಂಡ್ ಆ್ಯಪ್ ಇನ್ಕ್ಲೂಡಿಂಗ್ ಅಸೋಸಿಯೇಟೆಡ್ ಇನ್ಫಾರ್ಮೇಷನ್ ಲೈಕ್ ಲೊಕೇಶನ್ ಟು ಗಿವ್ ಯುವರ್ ಫಾಸ್ಟರ್ ಸರ್ಚಸ್ಸು. ನಿಮಗೆ ಯಾವುದಾದ್ರು ರೆಕಮೆಂಡೇಷನ್ಸ್ ಬರ್ತಾ ಹೋಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಟರ್ನ್ ಆಫ್ ಅಂತ ಇದೆಯಲ್ಲ, ಇಲ್ಲಿ ಟರ್ನ್ ಆಫ್ ಸ್ಟೆಪ್ 1 ಅಂತ ಇದೆಯಲ್ಲ, ಇಲ್ಲಿ ಟರ್ನ್ ಆಫ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇದು ಕ್ಲಿಕ್ ಮಾಡಿಬಿಟ್ರೆ ಯುವರ್ ಆ್ಯಕ್ಟಿವಿಟಿ ಹ್ಯಾಸಂಟ್ ಬೀನ್ ಡಿಲೀಟೆಡ್ ಇದೇನಾಗುತ್ತೆ, ಇದು ಆಗ್ಬಿಟ್ಟು ಡಿಲೀಟ್ ಆ್ಯಕ್ಟಿವಿಟಿ ಅಂತ ಕೊಡಿ. ಆ್ಯಡ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೊಡೀರಿ, ಡಿಲೀಟ್ ಓಕೆ ಮಾಡಿ. ನೆಕ್ಸ್ಟು ವೆಬ್ ಆ್ಯಪು ಟರ್ನ್ ಆನ್ ಇದೆ, ಇದು ಟರ್ನ್ ಆಫ್ ಆಯಿತು. ನೆಕ್ಸ್ಟು ನಾನು ಏನು ಮಾಡಬೇಕಾಗತ್ತೆ, ಅದೇ ಥರನೇ ಇವಾಗ ಆ್ಯಕ್ಟಿವಿಟಿ ಲೊಕೇಶನ್ ಅಂತ ಇದೆ ನೋಡಿ, ಇಲ್ಲಿ ಲೊಕೇಶನ್ ಹಿಸ್ಟ್ರಿ ಅಂತಿದೆಯಲ್ಲ, ಇದನ್ನು ಸಹ ನಾನು ಟರ್ನ್ ಆಫ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮ್ಮ ಲೊಕೇಶನ್ ಆಗಲಿ ಯಾವುದೇ ಆಗಲಿ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಕಾಣಿಸ್ತಾ ಹೋಗೋದಿಲ್ಲ. ಹಾಗೆ ನಿಮಗೆ ಏನೇನು ಆ್ಯಡ್ ತೋರಿಸ್ತಾ ಇರುತ್ತೆ ಅದು ಸಹ ತೋರಿಸ್ತಾ ಹೋಗೋದಿಲ್ಲ. ಮತ್ತು ಅದಾದಮೇಲೆ ಇಲ್ಲಿ ಪರ್ಸ್ನಲೈಸ್ಡ್ ಆ್ಯಡ್ಸ್ ಅಂತ ಇದೆ ನೋಡಿ, ಇದನ್ನು ಸಹ ನೀವು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಪರ್ಸ್ನಲೈಸ್ಡ್ ಆ್ಯಡ್ಸ್ ಗೂಗಲ್ ಅಂತ ಇದೆಯಲ್ಲ, ಇದನ್ನು ಸಹ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪರ್ಸ್ನಲೈಸ್ಡ್ ಆ್ಯಡ್ಸ್ ಅಂತ ಇದೆಯಲ್ಲ, ಇದನ್ನು ಸಹ ಟರ್ನ್ ಆಫ್ ಮಾಡಿ. ಸೊ ಇದರಿಂದ ನಿಮಗೆ ಗಾಟ್ ಇಟ್ ಆಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಅನ್ನೆಸೆಸರಿ ಆ್ಯಡ್ಸ್ ಏನಿರುತ್ತೆ ನಿಮಗೆ ಪಾಪಪ್ ಆಗೋದು, ರೆಕಮೆಂಡೇಷನ್ ಬರೋ ಆ್ಯಪ್ಗಳು ಕಡಿಮೆ ಮಾಡ್ಬೋದು. ಇದೇ ಥರ ನೆಚ್ಚಿನ ಅಥವಾ ಉಪಯುಕ್ತ ಮಾಹಿತಿಗಾಗಿ ನಮ್ಮ ನುಡಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು, ಧನ್ಯವಾದಗಳು.